ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲಿ ಕ್ಷಣ ಕ್ಷಣಕ್ಕೂ ಬಿಗ್ ಟ್ವಿಸ್ಟ್ ಸಿಗ್ತಿದೆ. ಸಡನ್ ಅಂತ ಏರಿಕೆಯಾಗೋದು, ಅದೇ ಸಡನ್ ಇಳಿಕೆಯಾಗುತ್ತೆ. ಚಿನ್ನ ಬೆಳ್ಳಿಯಲ್ಲಿ ಈಗ ಇಳಿಕೆಯಾಗಿರುವಂತದ್ದು ಮಾರ್ಕೆಟ್ ಎಫೆಕ್ಟ್ ಇದು. ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲಿ ಕ್ಷಣ ಕ್ಷಣಕ್ಕೂ ಬಿಗ್ ಟ್ವಿಸ್ಟ್ ಸಿಗ್ತಿದೆ. ಸಡನ್ ಅಂತ ಏರಿಕೆಯಾಗುತ್ತೆ, ಅದೇ ಸಡನ್ ಅಂತ ಇಳಿಕೆಯಾಗುತ್ತೆ ಚಿನ್ನ ಬೆಳ್ಳಿ. ಮಾರ್ಕೆಟ್ ಎಫೆಕ್ಟ್ ಗೋಲ್ಡ್ ಸಿಲ್ವರ್ ರೇಟ್ ಏರುಪೇರ್ ಆಗ್ತಾನೆ ಇದೆ. ಮಧ್ಯಾಹ್ನದ ಹೊತ್ತಿಗೆ ಇನ್ನೇನಾಗುತ್ತೋ ನೋಡಬೇಕು. ಸದ್ಯ 10 ಗ್ರಾಂ ಗೋಲ್ಡ್ ರೇಟ್ 1,58,000 ರೂಪಾಯಿ ಇರುವಂತದ್ದು. ಕಳೆದ ಒಂದು ವಾರದಿಂದ ಚಿನ್ನದ ಬೆಲೆಯಲ್ಲಿ ಇದೇ ಹಾವು ಏಣಿಯಾಟ ಮುಂದುವರಿತಾನೆ ಇದೆ. ಜಾಗತಿಕ ಮಾರುಕಟ್ಟೆ ಭಾರತದ ಷೇರುಪೇಟೆಯ ಎಫೆಕ್ಟ್ ಇದು. ಗೋಲ್ಡ್ ಮಾತ್ರವಲ್ಲ, ಸಿಲ್ವರ್ ರೇಟ್ನಲ್ಲೂ ಕೂಡ ಇಳಿಕೆಯಾಗುವುದು ಏರಿಕೆಯಾಗುವುದು ನಡೆದೇ ಇದೆ. ಕೆಜಿ ಬೆಳ್ಳಿ ಬೆಲೆ ಸದ್ಯಕ್ಕೆ 2,80,000 ರೂಪಾಯಿ ಇರುವಂತದ್ದು. ಸದ್ಯಕ್ಕೆ ಚಿನ್ನ ಬೆಳ್ಳಿ ಖರೀದಿಸಬೇಕಾ ಬೇಡವಾ ಅನ್ನುವಂಥ ಡೌಟ್ ಇದೆ. ಏರಿಕೆ ಇಳಿಕೆ ಆಟ ಹೂಡಿಕೆದಾರರು ಗ್ರಾಹಕರಿಗೆ ಗೊಂದಲ ಉಂಟಾಗ್ತಾನೆ ಇದೆ. ಕಳೆದ ಸುಮಾರು ದಿನಗಳಿಂದ ನಾವು ಗಮನಿಸ್ತಿದ್ದೇವೆ, ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಹಾವು ಏಣಿ ಆಟ ಮುಂದುವರಿತಾನೆ ಇದೆ. ಸಡನ್ ಅಂತ ಏರಿಕೆಯಾಗುತ್ತೆ, ಅದೇ ಸಡನ್ ಸ್ಪೀಡಲ್ಲೇ ಇಳಿಕೆಯಾಗುತ್ತೆ ಚಿನ್ನ ಬೆಳ್ಳಿ. ಜಾಗತಿಕ ಅಸ್ಥಿರತೆ ಅನಿಶ್ಚಿತತೆ ಅಂತ ಹೇಳಲಾಗ್ತಿದೆ. ಸದ್ಯಕ್ಕೆ 10 ಗ್ರಾಂ ಗೋಲ್ಡ್ ರೇಟ್ 1,58,000 ರೂಪಾಯಿ ಇರುವಂತದ್ದು. ಕಳೆದ ಒಂದು ವಾರದಿಂದ ಚಿನ್ನದ ಬೆಲೆಯಲ್ಲಿ ಹಾವು ಏಣಿ ಆಟ ನಡೀತಾನೆ ಇದೆ. ಗ್ರಾಹಕರು ಕೂಡ ಕನ್ಫ್ಯೂಸ್ ಆಗಿದ್ದಾರೆ. ಚಿನ್ನವನ್ನ ಕೊಂಡುಕೊಳ್ಳಬೇಕಾ ಬೇಡವಾ, ಕಡಿಮೆ ಆಗುತ್ತಾ ಅಂತ ವೇಟ್ ಮಾಡ್ತಿದ್ದಾರೆ. ಇಲ್ಲ ಹೆಚ್ಚಾಗ್ಬಿಟ್ರೆ ಮುಂದೆ ಇನ್ನೂ ಕೊಂಡುಕೊಳ್ಳಕ್ಕೆ ಆಗಲ್ವೇನೋ ಅನ್ನುವಂಥ ಆತಂಕದಲ್ಲಿ ಗ್ರಾಹಕ ಇದ್ರೆ, ಇನ್ನು ಹೂಡಿಕೆದಾರರು ಕೂಡ ಒಂದು ರೀತಿ ಶಾಕ್ ನಲ್ಲಿದ್ದಾರೆ. ಒಂದೊಮ್ಮೆ ಜಂಪ್ ಆಗುತ್ತೆ, ಹಂಗೆ ಸಡನ್ ಆಗಿ ಇಳಿಕೆ ಆಗುವಂಥದ್ದು. ಕೆಜಿ ಬೆಳ್ಳಿ ಬೆಲೆ ಸದ್ಯಕ್ಕೆ 2,80,000 ರೂಪಾಯಿ ಇರುವಂಥದ್ದು. ಚಿನ್ನ ಖರೀದಿಸಬೇಕಾ ಬೇಡವಾ ಅನ್ನುವಂಥ ಆತಂಕದಲ್ಲಿದ್ದಾನೆ ಗ್ರಾಹಕ. ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ಆಲೋಚನೆಯೊಂದಿಗೆ ವೇಟ್ ಮಾಡಬೇಕಾ ಚಿನ್ನಕ್ಕೆ ಅಂತ ಒಂದು ಆಲೋಚನೆ ಇದ್ರೆ, ಜೊತೆಗೆ ಇನ್ನೂ ಚಿನ್ನದ ಬೆಲೆಯಲ್ಲಿ ಜಾಸ್ತಿ ಆಗ್ಬಿಟ್ರೆ ಏನ್ ಮಾಡ್ಬೇಕಪ್ಪ, ಮುಂದೆ ಕೊಂಡ್ಕೊಳ್ಳೋಕೆ ಆಗದಂತಹ ಪರಿಸ್ಥಿತಿ ಉಂಟಾದ್ರೆ ಏನ್ ಮಾಡೋದು, ಸ್ವಲ್ಪನಾರು ಚಿನ್ನ ತಗೊಂಡ್ಬಿಡೋಣ ಅನ್ನುವಂಥ ಯೋಚನೆಯೂ ಕೂಡ ಗ್ರಾಹಕನದ್ದಾಗಿದೆ. ಒಟ್ಟಾರೆ ಈ ಗೊಂದಲ ಬಗೆಹರಿತಾನೆ ಇಲ್ಲ. ಚಿನ್ನ ಒಂದು ಸ್ಟೆಬಿಲಿಟಿಗೆ ಬರ್ತಾನೆ ಇಲ್ಲ. ಹಾವು ಏಣಿ ಆಟ ಏನಿದೆ ಇದು ನಡೀತಾನೆ ಇದೆ. ಜಾಗತಿಕ ಮಾರುಕಟ್ಟೆ ಭಾರತದ ಷೇರುಪೇಟೆಯ ಎಫೆಕ್ಟ್ ಅಂತ ಹೇಳಲಾಗ್ತಿದೆ. ಗೋಲ್ಡ್ ಮಾತ್ರವಲ್ಲ, ಸಿಲ್ವರ್ ರೇಟ್ನಲ್ಲೂ ಕೂಡ ಇದೇ ಏರಿಕೆ ಇಳಿಕೆ ನಡೀತಾನೆ ಇದೆ. 2,80,000 ರೂಪಾಯಿ ಇದೆ ಸದ್ಯಕ್ಕೆ ಬೆಳ್ಳಿಯ ಬೆಲೆ, ಕೆಜಿ ಬೆಳ್ಳಿಯ ಬೆಲೆ. ಸದ್ಯಕ್ಕೆ ಚಿನ್ನ ಬೆಳ್ಳಿ ಖರೀದಿಸಬೇಕಾ ಬೇಡವಾ ಅನ್ನೋದು ಗ್ರಾಹಕನ ಡೌಟ್ ಆದ್ರೆ, ಹೂಡಿಕೆದಾರರು ಕೂಡ ಒಂದು ರೀತಿ ಶಾಕ್ನಲ್ಲಿದ್ದಾರೆ. ನಿನ್ನೆ ಸಡನ್ ಆಗಿ ಏರಿಕೆ ಆಗಿದ್ದಂಥದ್ದು, ಹೂಡಿಕೆದಾರರು ಫುಲ್ ಖುಷಿಯಲ್ಲಿದ್ರು. ಇವತ್ತು ಇನ್ನೇನು ಪರಿಣಾಮಗಳಾಗುತ್ತೋ ಜಾಗತಿಕವಾಗಿ ಅದನ್ನ ಕಾದು ನೋಡಬೇಕಿದೆ. ಗೋಲ್ಡ್ ಅಷ್ಟೇ ಅಲ್ಲದೆ ಸಿಲ್ವರ್ ರೇಟ್ನಲ್ಲೂ ಕೂಡ ಭಾರಿ ಏರಿಳಿತ ಕಾಣಿಸ್ಕೊಳ್ತಿರುವಂಥದ್ದು. ಷೇರುಪೇಟೆ ಏರುಪೇರ್ ಆಗ್ತಾನೆ ಇದೆ. ಇದೇ ಕಾರಣಕ್ಕೆ ಚಿನ್ನ ಬೆಳ್ಳಿಯಲ್ಲೂ ಕೂಡ ಭಾರಿ ವ್ಯತ್ಯಾಸವನ್ನು ನಾವು ನೋಡ್ತಿದ್ದೀವಿ. ಮಧ್ಯಾಹ್ನ ಏರಿಕೆಯಾದಂತಹ ಚಿನ್ನ ಸಂಜೆ ಹೊತ್ತಿಗೆ ಇಳಿಕೆಯಾಗಿರುತ್ತೆ. ಹಾಗೆ ಹಾವು ಏಣಿ ಆಟ ಮುಂದುವರಿತಾನೆ ಇದೆ. ಇವತ್ತಿನ ಅಪ್ಡೇಟ್ಸ್ ಏನು, ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ಅಶ್ವವೇಗ ನ್ಯೂಸ್ನಲ್ಲಿ ಕೊಡ್ತಾನೆ ಇರ್ತೀವಿ. ಸದ್ಯಕ್ಕೆ ಗಮನಿಸೋದಾದ್ರೆ ಕೆಜಿ ಬೆಳ್ಳಿ ಬೆಲೆ ಸದ್ಯಕ್ಕೆ 2,80,000 ರೂಪಾಯಿ ಇರುವಂಥದ್ದು. ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡೋರು ಸದ್ಯ ಒಂದು ಕ್ಷಣ ಇದನ್ನ ನೋಡಿ. ಸದ್ಯ 10 ಗ್ರಾಂ ಚಿನ್ನದಲ್ಲೂ ಕೂಡ 1,58,000 ರೂಪಾಯಿ ಇರುವಂಥದ್ದು. ಗ್ರಾಹಕ ಹಾಗೂ ಹೂಡಿಕೆದಾರರ ಇಬ್ಬರನ್ನೂ ಆತಂಕಕ್ಕೆ ತಳ್ಳಿದೆ ಈಗ ಚಿನ್ನ ಬೆಳ್ಳಿ. ಒಂದು ರೀತಿ ಆರ್ಥಿಕ ತಜ್ಞರು ಹೇಳ್ತಿದ್ದಾರೆ, ಈ ಒಂದು ಜಾಗತಿಕ ಅಸ್ಥಿರತೆ ಏನಿದೆಯಲ್ಲ, ಇದು ಎಷ್ಟು ದಿನ ಮುಂದುವರಿಯುತ್ತೋ ಅಷ್ಟು ದಿನ ಮಾತ್ರ ಇಂಥ ಏರಿಳಿತಗಳು ಇರ್ತವೆ. ಆ ಒಂದು ಸ್ಟೆಬಿಲಿಟಿ ಅಲ್ಲೇ ಸಿಕ್ಕ ಮೇಲೆ ಇಲ್ಲೂ ಕೂಡ ಚಿನ್ನ ಮತ್ತು ಬೆಳ್ಳಿಯ ದರ ಒಂದು ಸಮಾನಾಂತರಕ್ಕೆ ಬಂದು ನಿಲ್ಲುತ್ತೆ ಅನ್ನುವಂಥ ಒಂದು ವಿಶ್ಲೇಷಣೆ ಒಂದು ಕಡೆ ಆದರೆ, ಇಲ್ಲ ಚಿನ್ನದ ರೇಟ್ ಏನು ಏರಿರುತ್ತೋ ಅದು ಹಾಗೆ ಒಮ್ಮೆ ನಮಗಲೇ ಕಡಿಮೆ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಕೆಲವು ಆರ್ಥಿಕ ತಜ್ಞರು ಅಭಿಪ್ರಾಯವನ್ನು ಪಡ್ತಿದ್ದಾರೆ. ಏರಿದಂತಹ ಚಿನ್ನದ ರೇಟು ಅಷ್ಟು ಈಸಿಯಾಗಿ ಕಡಿಮೆ ಆಗೋದಿಲ್ಲ ಅನ್ನುವಂಥದ್ದು ಮತ್ತಷ್ಟು ಆರ್ಥಿಕ ತಜ್ಞರ ಅಭಿಪ್ರಾಯವಾಗಿದೆ. ಹೀಗಾಗಿ ಗ್ರಾಹಕ ವೇಟ್ ಮಾಡಬೇಕಾ, ಕೊಂಡ್ಕೊಳ್ಬೇಕಾ, ಅಥವಾ ವೇಟ್ ಮಾಡ್ತಾ ಕೂತ್ರೆ ಮುಂದೆ ಇನ್ನೂ ಜಾಸ್ತಿ ಆಗ್ಬಿಟ್ರೆ ಹೆಂಗೆ ಅನ್ನುವಂಥ ಯೋಚನೆಯಲ್ಲಿ ಮಿಡಲ್ ಕ್ಲಾಸ್ ಜನ, ಬಡವರು, ಜೊತೆಗೆ ಸಾಕಷ್ಟು ವರ್ಗ ಚಿನ್ನಕ್ಕೆ ಆಸೆ ಪಡುವಂಥವರು ಕೂಡ ಇವತ್ತು ಚಿನ್ನವನ್ನ 24 ಕ್ಯಾರೆಟ್ ಇತ್ತು, ಕಡೆಗೆ 22 ಕ್ಯಾರೆಟ್ ಅನ್ನ ಕೊಂಡ್ಕೊಳ್ತೀವಿ ಅನ್ನುವಂಥ ವಿಚಾರಕ್ಕೆ ಬಂತು. ಈಗ 18 ಕ್ಯಾರೆಟ್, ಮುಂದೆ 14 ಕ್ಯಾರೆಟ್ಗಳು ಬರಬಹುದೇನೋ. ಸದ್ಯಕ್ಕೆ ಅದನ್ನು ನೋಡೋದಾದ್ರೆ, ಚಿನ್ನದ ರೇಟನ್ನು ಗಮನಿಸೋದಾದ್ರೆ
ಚಿನ್ನ ಗಗನಕ್ಕೆ ಮುಟ್ತಿದೆ, ಕೊಂಡುಕೊಳ್ಳೋ ಆತಂಕದಲ್ಲಿ ಗ್ರಾಹಕ ಕೂಡ ಇದ್ದಾನೆ.